ನಮ್ಮಿಬ್ಬರ ವಿಷಯ ನಾನು ಎಲ್ಲೂ ಮಾತಾಡಲ್ಲ. ಬಿಕಾಸ್ ಸತ್ಯ ನನಗೆ ಅವಳಿಗೆ ಅಷ್ಟೇ ಗೊತ್ತಿರೋದು. ಯಾರು ಏನೇ ಊಹಿಸ್ಕೊಂಡ್ರು, ಯಾರು ಏನೇ ಮಾತಾಡಿದ್ರು ಅದೆಲ್ಲ ಅವ್ರ ಭ್ರಮೆ, ಅವ್ರ ಊಹೆ ಅಷ್ಟೇ. ಬಿಟ್ರೆ ನಮ್ಮಿಬ್ಬರಿಗಷ್ಟೇ ಸತ್ಯ ಗೊತ್ತು. ಸೊ ಹಾಗಾಗಿ ಇಲ್ಲಿ ಬ್ಲೇಮ್ ಗೇಮ್ಸ್ ನಡೆಯಲ್ಲ, ಮಾಡೋದು ಬೇಕಾಗೂ ಇಲ್ಲ. ಎಂಡ್ ಆಫ್ ದ ಡೇ ಇಬ್ರು ಬದುಕ್ತಾ ಇರೋದು ಒಂದು ಜೀವಕ್ಕೋಸ್ಕರ. ಅದು ನನ್ನ ಮಗ, ಅವಳು ನನ್ನ ಹೆಂಡತಿ ಅಲ್ಲ ಇವತ್ತು, ಬಟ್ ನನ್ನ ಮಗುವಿನ ತಾಯಿ. ಸೊ ಆ ರೆಸ್ಪೆಕ್ಟ್ ಯಾವತ್ತೂ ಇರುತ್ತೆ. ಯಾಕಂದ್ರೆ ಆ ಮಗುಗೆ ಆ ಫೀಲ್ ಬರಬಾರ್ದು, ಅದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಐ ಆಮ್ ಹ್ಯಾಂಡ್ಲಿಂಗ್ ಇಟ್ ಇನ್ ವೆರಿ 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 ಮೆಚೂರ್ಡ್ ವೇ, ಆ್ಯಂಡ್ ಇಟ್ ವಿಲ್ ಬಿ ಹ್ಯಾಂಡಲ್ ಫಾರ್ ಎವರ್. ನಾನಂದು ಹೇಳ್ತೀನಿ, ನನ್ನ ಜೊತೆಗೆ ಒಂದು ಕಾಫಿ ಕುಡಿದವರ ಪರವಾಗಿ ಬಗ್ಗೆನೂ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನು ಸಹಿಸಲ್ಲ. ನನ್ನ ಜೊತೆಗೆ ಚೆನ್ನಾಗಿದ್ದು ಕಾಫಿ ಕುಡಿದಿದ್ರೆ ಸಹಿತ ನನಗೆ ಅವ್ರ ಜೊತೆಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ನಾನು ಫೀಲ್ ಮಾಡ್ತೀನಿ ಅಷ್ಟೇ. ಬಿಟ್ರೆ ಈಗ ನಾನು ರಾಜೇಶ್ ಜೊತೆಲಿ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಎಲ್ಲ ಆಯ್ತು, ನಾಳೆ ಯಾರೋ ನಂಗೆ ಫೋನ್ ಮಾಡ್ಬಿಟ್ಟು ಏನೋ ರಾಜೇಶ್ ಇಂಟರ್ವ್ಯೂ ಕೊಟ್ಟ, ರಾಜೇಶ್ ಹಂಗೆ ಹಿಂಗೆ ಅಂದ್ರೆ ನನಗದು ಮ್ಯಾಟ್ರೇ ಆಗಲ್ಲ. ಗುರು ಅದು ನನಗೆ ಸಂಬಂಧನೇ ಇಲ್ಲ ಗುರು. ನನ್ನ ಜೊತೆಗೆ ಸೂಪರ್ ಆಗಿದ್ದಾರೆ.